ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸರ್ಕಾರ ಈ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ನೋಡ್ತಾ ಇದ್ರು ಸಹ ಪದೇ ಪದೇ ಮತ್ತೆ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕ್ತಾ ಇದೆ. ಈಗ ಬಂದಿರುವಂತ ಪ್ರಾಥಮಿಕ ಇನ್ಫಾರ್ಮೇಶನ್ ನ ಪ್ರಕಾರ, ತನಿಖೆಯ ಪ್ರಾಥಮಿಕ ಇನ್ಫಾರ್ಮೇಶನ್ ಅಲ್ಲಿ ಗೊತ್ತಾಗಿರೋದು ವಿಧಾನಸೌಧದ ವೇದಿಕೆಯ ಮೇಲೆ ಆದಂತ ಎಡವಟ್ಟೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ದುರಂತ ಆಗೋದಕ್ಕೆ ಕಾರಣ ಅಂತ. ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಶ್ವೇತಾ, ಚಿನ್ನಸ್ವಾಮಿ ಕ್ರೀಡಾಂಗಣ ಸೇರಿದಾಗೆ ವಿಧಾನಸೌಧ ಮೆಟ್ಟಲ ಮೇಲೂ ಕೂಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಸರ್ಕಾರ ಆಟಗಾರರ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ವಿಧಾನಸೌಧ ಮೆಟ್ಟಲ ಮೇಲೆ ಆಯೋಜನೆ ಮಾಡೋ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡಲಾಯಿತು. ಇಲ್ಲಿ ಯಾರು ಬರಬೇಡಿ, ಬದಲಾಗಿ ಕ್ರೀಡಾಂಗಣಕ್ಕೆ ಹೋಗಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ಲಾಯಿತು. ಒಂದು ಕಡೆ ಡಿಪಿಆರ್ ಸೆಕ್ರೆಟರಿ ಸತ್ಯವತಿ ಅವರು ಕೂಡ ಹೇಳಿದ್ದಾರೆ, ಈ ವಿಧಾನಸೌಧಕ್ಕೆ ಯಾರು ಬರಬಾರದು, ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇದು ಕೇವಲ ಸರ್ಕಾರದ ಕಾರ್ಯಕ್ರಮ ಅಂತಕ್ಕಂಥ ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಮಾಧ್ಯಮಗಳು ಕೂಡ ಅದನ್ನ ಪ್ರಸಾರ ಮಾಡಿವೆ. ಇದ್ರ ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ನಡೀತಾ ಇರೋ ಸಂದರ್ಭದಲ್ಲಿ, ಅಂದ್ರೆ ವಿಧಾನಸೌಧ ಮೆಟ್ಟಲ ಮೇಲೆ ಕಾರ್ಯಕ್ರಮ ನಡೀತಾ ಇರೋ ಸಂದರ್ಭದಲ್ಲಿ ನಿರೂಪಕರು ಮತ್ತು ಕಾಂಗ್ರೆಸ್ನ ಶಾಸಕರು ಕೂಡ ಮೈಕ್ ಅನ್ನು ತೆಗೆದುಕೊಂಡು ಅನೌನ್ಸ್ ಮಾಡ್ತಾರೆ, ಇಲ್ಲಿ ಯಾರು ಇರಬೇಡಿ, ಎಲ್ಲ ಕ್ರೀಡಾಂಗಣಕ್ಕೆ ಹೋಗಿ, ಇದು ಕೇವಲ ಸರ್ಕಾರದ ಕಾರ್ಯಕ್ರಮ, ಎಲ್ಲರೂ ಕ್ರೀಡಾಂಗಣಕ್ಕೆ ಹೋಗಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಸಹಜವಾಗಿ ಇಲ್ಲಿ ಜಾಗ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಕ್ರೀಡಾಂಗಣ ಕಡೆ ಹೋಗುವಂತ ಅನಿವಾರ್ಯತೆಗಳು ಸೃಷ್ಟಿ ಆಯ್ತು. ಹಾಗಾಗಿ ಬಹುತೇಕ ಸಂಖ್ಯೆಯಲ್ಲಿ ಇಲ್ಲಿರ್ತಕ್ಕಂಥ ಅಭಿಮಾನಿಗಳೆಲ್ಲರೂ ಕೂಡ ಕ್ರೀಡಾಂಗಣಕ್ಕೆ ಹೋದ್ರು. ಕ್ರೀಡಾಂಗಣಕ್ಕೆ ಹೋದ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಜನಜಂಗುಳಿ ಜಾಸ್ತಿ ಆಯ್ತು, ಅಲ್ಲಿ ಕಾಲ್ತುಳಿತ ಆಯ್ತು. ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಲಿಕ್ಕೆ ಬೇರೆ ಬೇರೆ ಹಂತದಲ್ಲೂ ಕೂಡ ಒಂದು ರೀತಿ ಪ್ರಚೋದನೆ ಮಾಡುವಂತ ಕೆಲಸ ಆಗಿದೆ. ಅದರಲ್ಲೂ ಮುಖ್ಯವಾಗಿ ವಿಧಾನಸೌಧ ನಡೆದಂತ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ರೀಡಾಂಗಣಕ್ಕೆ ಹೋಗಬೇಕು ಅಂತಕ್ಕ ಸಂದೇಶವನ್ನ ಮೈಕ್ ಮೂಲಕ ನೀಡ್ತಾ ಇರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕ್ರೀಡಾಂಗಣದ ಕಡೆ ಹೋದಂತ ಕಾರಣಕ್ಕೆ ಜನಜಂಗುಳಿ ಆಗಿರ್ತಕ್ಕಂಥ ಮತ್ತು ಕಾಲ್ತುಳಿತ ಆಗಿದೆ. ಸೊ ಇದು ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಅದು ಎಲ್ಲೆಲ್ಲಿ ಲೋಪಗಳಾಗಿದೆ ಅಂತಕ್ಕಂಥ ಪಟ್ಟಿ ಮಾಡುವ ಸಂದರ್ಭದಲ್ಲಿ ಇದು ಕೂಡ ಒಂದು ಲೋಪ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ತೆರಳುವ ಮುಂಚಿತವಾಗಿ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿದ್ರು. ಈ ಸಭೆಯ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮೌಖಿಕವಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಅಂದ್ರೆ ಪ್ರಾಥಮಿಕದಲ್ಲಿ ಯಾವ್ಯಾವ ಲೋಪಗಳಾಗಿದೆ ಅದನ್ನು ಪತ್ತೆ ಹಚ್ಚುವ ವಿಚಾರದಲ್ಲಿ ಏನೀಗ ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿಗಳಿದೆ, ಆ ಮಾಹಿತಿ ಎಲ್ಲವನ್ನು ಕೂಡ ಮುಖ್ಯಮಂತ್ರಿ ನೀಡಿದ್ದಾರೆ. ಅಂದ್ರೆ ಯಾಕೆಂತಂದ್ರೆ ಪ್ರತಿ ಹಂತಲ್ಲೂ ಕೂಡ ಪ್ರತಿ ವಿಚಾರ ಇಟ್ಕೊಂಡು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಹೋರಾಟ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕಾಲಕ್ಕೆ ನೀಡಲಾಗ್ತಾ ಇದೆ. ನಿನ್ನೆ ಸಂಜೆ ನಡೆದಂತ ಸಭೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಇದು ಒಂದು ಕಾರಣ ಅಂತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಪಟ್ಟಿ ಮಾಡಿ ಹೇಳೋ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಹೇಳ್ತಾರೆ ನಮ್ದೇನು ತಪ್ಪಿಲ್ಲ, ಕ್ರೀಡಾಂಗಣದಲ್ಲಿ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಕೂಡ ಅಲ್ಲಿ ಹೋಗ್ಲಿಕ್ಕೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ಅಂಶಗಳು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.